ಈಗ ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿ ಆಗಿರ್ತಕ್ಕಂಥದ್ದು ನಿನ್ನೆಯಷ್ಟೇ ಏನು ಮೂಢ ಹಗರಣ ಆಗಿತ್ತು. ಈಗ ವಾಲ್ಮೀಕಿ ಹಗರಣದ ವಿರುದ್ಧವಾಗಿ ಈ ಒಂದು ಇಡಿ ದಾಳಿ ಆಗಿದೆ ಎನ್ನುವಂಥದ್ದು. ನೋಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ CBI ಇತ್ತೀಚಿನ ವರ್ಷಗಳಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ, BJP ಅಧಿಕಾರಕ್ಕೆ ಬಂದ ಮೇಲೆ ಒಂದು ಥರದ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅಲ್ಲ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಲೀಡರ್ಗಳ ಮನೆಗಳ ಮೇಲೆ ದಾಳಿ ಮಾಡೋದು ಇದು ಸರಿಯಲ್ಲ. ಮಾಡಲಿ, ದಾಳಿ ಮಾಡಿದ ಮೇಲೆ ಅದು ಎನ್ಕ್ವೈರಿ ಆಗಿದ ಮೇಲೆ ಇಷ್ಟು ವರ್ಷಗಳಿಂದ ಆಗ್ತಾನೆ ಬಂದಿದ್ದಾವಲ್ಲ, ಯಾರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ? ಅದಕ್ಕೆ ಸುಮ್ಮನೆ ಕಾಂಗ್ರೆಸ್ ಪಕ್ಷದ ಹೆಸರನ್ನು, ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ನೈತಿಕತೆಯಿಂದ ಕಡಿಮೆ ಮಾಡಲಿಕ್ಕೆ ಇಂಥ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದು ಪೂರ್ವ ನಿಯೋಜಿತವಾದಂಥದ್ದು, ಇದು ಸರಿಯಲ್ಲ. ವಾಲ್ಮೀಕಿ ಹಗರಣ ಆಗಿಲ್ಲ, ವಾಲ್ಮೀಕಿ ಹಗರಣದ ಮೇಲೆ ಎನ್ಕ್ವೈರಿ ಆಗಬಾರ್ದು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ, ಮಾಡ್ತಾ ಇದೆ. ಅದ್ರ ತೆಗೆದುಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟದೇ ಇರೋಂಥ ಶಾಸಕರ ಮೇಲೆ ಮಾಡಿದರೆ ಎದಕ್ಕೆ ಬರ್ತದೆ? ಅವ್ರೇನು ಸಂಬಂಧ? ಇವರೆಲ್ಲ ಶಾಸಕರು ಹೌದು, ಬಳ್ಳಾರಿ ಜಿಲ್ಲೆ ಶಾಸಕರು ಹಾಗೂ ವಾಲ್ಮೀಕಿ ಹಗರಣಕ್ಕೂ ಏನು ಸಂಬಂಧ? ಇದು ಸುಮ್ಮನೆ ಯಾವ್ಯಾವುದೋ ಕಾರಣಕ್ಕೆ ಮಾಡಿದರೆ ಗೊತ್ತಿಲ್ಲ. ಹೊರಗೆ ಬರಲಿ, ತನಿಖೆ ಆಗಿ. ನನಗೇನು ಈಗ ಮಾಡ್ತಾ ಇದ್ದಾರಲ್ಪ, ತನಿಖೆ ಮಾಡಿ ಹೇಳಿ ಅವರು. ಅಂದ್ರೆ ಈ ಹಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಬಳಕೆ ಆಗಿದೆ ನನಗೆ ಗೊತ್ತಿಲ್ಲ, ಅದೆಲ್ಲ ಸುಳ್ಳು. BJP ಅವರು ಯಾರು ಹಣ ಖರ್ಚು ಮಾಡಿಲ್ವಾ ರಾಜಕಾರಣಕ್ಕೆ? ನೋಡಿ, ಇದು ನಾನು ಈಗಾಗಲೇ ಸ್ಪಷ್ಟಪಡಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಹೆಸರನ್ನು, ಕಾಂಗ್ರೆಸ್ ಪಕ್ಷದ ಲೀಡರ್ಸ್ಗಳನ್ನು ಹೆಸರನ್ನು ಕೆಡಿಸಲಿಕ್ಕೆ ಇದೊಂದು ದುರುದ್ದೇಶದಿಂದ ಮಾಡಿದಂತೂ ನನ್ನ ಅಭಿಪ್ರಾಯ. ವಾಲ್ಮೀಕಿ ಹಗರಣದ ಎನ್ಕ್ವೈರಿ ಆಗಲಿ, ನಾನೇನಲ್ಲಿ ಹಗರಣ ಆಗಿಲ್ಲ ಅಂತ ಹೇಳಿ ಈಗ, ಬಟ್ 100% ಹಣ ರಿಕವರಿ ಆಗಿಬಿಟ್ಟಿದೆ. ಈಗ ಆಲ್ರೆಡಿ ರಿಕವರಿ ಹ್ಯಾಸ್ ಬಿನ್ ಡನ್. ಅವ್ರು ಯಾರು ಎಸಗಿದ್ದಾರೆ ಕೇಸ್ ಮಾಡೇ ಮಾಡ್ತಾರೆ. ಈ ಇಡಿಗೆ ಏನು ಸಂಬಂಧ ಇದು?